ಮಂಗಳೂರಲ್ಲಿ ಭೀಕರವಾಗಿ ಮಳೆ ಸುರಿತಾ ಇದೆ. ಇದೇ ಕಾರಣದಿಂದಾಗಿ ಮಂಗಳೂರಿನ ಪಂಪೆಲ್ ವೃತ್ತದ ಬಳಿ ಶಾಲಿಮಾರ್ ಎನ್ನುವಂತಹ ಬಸ್ಸೊಂದು ಕೆಟ್ಟು ನಿಂತಿದೆ. ಇದೀಗ ಆ ಬಸ್ಸನ್ನು ಪೊಲೀಸರು ಮತ್ತು ಸ್ಥಳೀಯರು ತಳ್ಳಿ ಬದಿಗೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಕಳೆದ 1 ಗಂಟೆಯಿಂದ ಈ ಬಸ್ಸು ಇಲ್ಲೇ ನಿಲ್ತಾ ಇತ್ತು. ಈಗ ಇದನ್ನು ಬದಿಗೆ ಸರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸ್ ಕೆಟ್ಟು ನಿಂತಿರೋ ಬಗ್ಗೆ ಬಸ್ಸಿನ ನಿರ್ವಾಹಕರು ನಮ್ಮ ಜೊತೆಗೆ ಮಾತಾಡ್ತಾರೆ. ಸರ್, ಈಗ ಏನು ನಡೀತು, ಯಾವಾಗ ಈ ರೀತಿ ಏನು ಹೇಳಿದರೆ, ಇಲ್ಲಿ ಸೆನ್ಸರ್ ಗಾಡಿ ತುಂಬ ಈಗ ಹೊಸ ಮಾಡಲಲ್ಲಿ ಸೆನ್ಸರ್ ಗಾಡಿ ಬರ್ತದೆ. ಹಾಗಾಗಿ ಮಳೆ ಸಹ ಜಾಸ್ತಿ ಇದೆ. ಮಳೆ ಜಾಸ್ತಿ ಇರೋ ಕಾರಣ ರೋಡಲ್ಲಿ ನೀರು ಹೋಗಲಿಕ್ಕೆ ಸಹ ಜಾಗ ಇಲ್ಲ. ಎಲ್ಲಿ ಸಹ ಖಾಲಿ ರೋಡ್ ಮಾತ್ರ ಇದೆ. ನೀರು ಹೋಗಲಿಕ್ಕೆ ಯಾವುದು ವ್ಯವಸ್ಥೆ ಇಲ್ಲ ಇಲ್ಲಿ ಪಂಪಲಲ್ಲಿ. 1-2-3 ವರ್ಷ ಆಯಿತು. ಫ್ಲವರ್ ಆದ ಮೇಲೆ ಇಲ್ಲಿದು ಇದ್ದದೆ, ಅದನ್ನು ಹೇಳಲಿಕ್ಕೆ ಏನು ಇಲ್ಲ. ಹಾಗೆ ಆಗಿದೆ. ಈಗ ಬಸ್ ಈಗ ಸೆನ್ಸರ್ ನೀರು ಹೋಗಿ ಸೆನ್ಸರ್ ಇದಾಗಿ ಆಫ್ ಆಗಿ ಹಾಲಾಗಿದೆ. ಈಗ ಶೋರೂಮ್ ಅವರು ಬರೋದೇ ಏನು ಮಾಡಲಿಕ್ಕೆ ಆಗೋದಿಲ್ಲ ನಮಗೀಗ. ಪೊಲೀಸರು ಹೇಳೋದಷ್ಟು ನಾವು ಹೇಳಿದೆ, ಅವರು ನಮಗೇನೆ ಜಾಸ್ತಿ ಪ್ರೆಷರ್ ಕೊಡ. ಆದರೆ ನಾವು ಏನು ಮಾಡೋದು, ಅವರ ಮಾತನ್ನು ನಾವು ಕೇಳಬೇಕಾಗ್ತದೆ. ಹಾಗೆ ಆಗಿ ಬಸ್ಸಿಗೆ ಏನಂತ ಹೇಳಿ ಸರ್, ನಾವು ಬರ್ತಿರುವಾಗಾದರೆ ಇಲ್ಲಿ ಫುಲ್ ನೀರಿತ್ತಲ್ಲ, ಹಾಗೆ ಬಂದೆವು ಸರ್. ಬರುವಾಗ ಸದನ್ ಫುಲ್ ನೀರಿತ್ತು ಈ ಸೈಡಲ್ಲಿ. ಆದಷ್ಟು ಲೆಫ್ಟಿಗೆ ಬಂದೆ, ಆಗಲಿಲ್ಲ. ಮತ್ತು ಅಲ್ಲಿ ಬರುವಾಗ ನೀರು ಜಾಸ್ತಿ ಓವರ್ ಆಯಿತು. ಮತ್ತು ಇಂಜಿನ್ ಹತ್ರ ನೀರು ಬಂತು. ಆ ಕಾರಣ ಮತ್ತೆ ಬಸ್ ಬಾಕಿ ಆಯಿತು. ಅಲ್ಲಿಗೆ ರನ್ ಆಯಿತು, ಸ್ಟಕ್ ಆಯಿತು. ಮತ್ತು ಬಾಕಿ ಬಸ್ಸಲ್ಲಿ 1-1.5 ಗಂಟೆ ಆಯಿತು. ಮತ್ತು ಇಲ್ಲಿ ಬ್ಲಾಕ್ ಎಲ್ಲ ನಾವೇ ಕ್ಲಿಯರ್ ಮಾಡಿದ್ವಿ. ಸ್ವಲ್ಪ ಪೊಲೀಸ್ನವ್ರು ಮತ್ತು ನಾವೆಲ್ಲ ಸೇರಿ ಕ್ಲಿಯರ್ ಮಾಡಿದ್ವಿ. 9 ಗಂಟೆ ಚಿಲ್ಲರೆ ಆಯಿತು. ಮತ್ತು ಇವಾಗ ಸ್ವಲ್ಪ ಕ್ಲಿಯರ್ ಆಯಿತು. ಹಾಗೆ ಮತ್ತೆ ಸ್ವಲ್ಪ ಆಚೆ ಹೋಗಿ ಸ್ಪೇರ್ ಪಾರ್ಟ್ಸ್ ಹೋಗಿ ಬಂದು ಈಗ ಶೋರೂಮ್ ಅವ್ರು ಬರ್ತಾ ಹೇಳಿದ್ದಾರೆ. ಆ ಗಾಡಿಗೆ ಇಲ್ಲೇ ಉಂಟು. ಇದು ಕೊಣಜೆ ಹೋಗೋ ಗಾಡಿ, ಸ್ಟೇಟ್ ಬ್ಯಾಂಕಿನ ಕೊಣಜೆ. ಮತ್ತು ಈಗ ಶೋರೂಮ್ ಅವ್ರು ಬರ್ತಿದ್ದಾರೆ. ಗಾಡಿ ಒಂದು ಆದಷ್ಟು ಬೇಗ ಮಾಡಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ತೆರಿಗೆಲ್ಲ ಏನು ಹೇಳಿ ಸರ್, ಎಲ್ಲ ಕೆಲಸ ಕೂಡ ಹೀಗೆ ಅಲ್ಲ, ಸರಿಕಟ್ಟು ಯಾವುದು ಕೆಲಸ ಇಲ್ಲ. ಇಲ್ಲಿ ಕೂಡ ನೀರು ಹೋಗೋ ಪ್ಲೇಸ್ ಇಲ್ಲ. ಏನಂದರೆ ಇದರಲ್ಲಿ ಈಗ ನೋಡಿ ಅಂತ, ಇದರಲ್ಲಿ ಇಲ್ಲಿ ನೀರು ಹೋಗ್ತದೆ. ಇದರಲ್ಲಿ ಆಚೆ ಹೋದರೆ ಅಲ್ಲಿ ಕೂಡ ಬ್ಲಾಕ್, ಇಲ್ಲಿ ಕೂಡ ಬ್ಲಾಕ್, ಎಲ್ಲ ಕಡೆಯಲ್ಲೂ ಬ್ಲಾಕ್. ಅಲ್ಲಿ ಉಜ್ಜಡಿ ಹೋದರೆ ಉಜ್ಜಡಿಯಲ್ಲಿ ಕೂಡ ಬ್ಲಾಕ್, ಎಲ್ಲ ಕಡೆಯಲ್ಲೂ ಬ್ಲಾಕ್. ಏನು ಮಾಡೋದು, ಎಲ್ಲ ಚರಂಡಿ ಸಾಕಾಗಿ ಹೋಗ್ತದೆ. ಸಂಜೆ ಆಗುವಾಗ ನಮಗೆ ಎದ್ದೆಲ್ಲಿಗೆ ಆಗೋದಿಲ್ಲ ಕೂತಲ್ಲಿಂದ, ಅಷ್ಟು ನೋವಾಗ್ತದೆ ಕೈ ಕಾಲೆಲ್ಲ ಈ ಬ್ಲಾಕ್ ಆದ ಕೊಡಲಿ. ಏನು ಮಾಡಲಿಕ್ಕಿಲ್ಲ ಸರ್. ಬ್ರೇಕ್ ಬಿಡ್ಲೆ ಮಾಡಿ. आप जा भी ಹಾಂ ವೈತು ಬಿಡ್ಲೆ ಒಂದು ಸ್ಟೀಲಿಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.